ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೊಂದು ಪ್ರಮುಖವಾದಂಥ ಟಾಪಿಕನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಆ ಟಾಪಿಕ್ ಯಾವಂತಂದ್ರೆ ಸಹಸ್ರಮಾನದ ಅಥವಾ ಸಹಸ್ರ ವರ್ಷದ ಅಭಿವೃದ್ಧಿಯ ಗುರಿಗಳಂತೇಳಿ. ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಕರಿತೀವಿ, MDGs ಅಂತೇಳಿ. ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಇವತ್ತಿನ ತರಗತಿಯಲ್ಲಿ ಮಾಡಲಾಗ್ತದೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮಗೇನಾದರೂ ಸಂಶಯ ಮತ್ತು ಸಮಸ್ಯೆಗಳಿದ್ದು ಅಂತಂದ್ರೆ, ತರಗತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ಸೊಲ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ. ಸೆಪ್ಟೆಂಬರ್ 2000 ಒಳಗೆ ವಿಶ್ವಸಂಸ್ಥೆ ಏನಿದೆಯಲ್ಲ, ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು 1945 ಒಳಗೆ ಅಕ್ಟೋಬರ್ 24 ವಿಶ್ವಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಓಕೆನಾ? ಈಗ ಈ ವಿಶ್ವಸಂಸ್ಥೆ ಏನು ಮಾಡ್ತದೆ, ಸೆಪ್ಟೆಂಬರ್ 2000 ಒಳಗೆ ವಿಶ್ವಸಂಸ್ಥೆಯ 189 ಸದಸ್ಯ ರಾಷ್ಟ್ರಗಳು ಏನದಾವಲ್ಲ, ಈ ಸಹಸ್ರ ವರ್ಷದ ಘೋಷಣೆಯನ್ನು, ಮಿಲೇನಿಯಮ್ ಡಿಕ್ಲೇರೇಷನನ್ನು ಅಳವಡಿಸಿಕೊಂಡವು. ನೋಡಿರಿ, ಯಾವಾಗ ಸೆಪ್ಟೆಂಬರ್ 2000 ಒಳಗೆ ಈ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ವಿಶ್ವಸಂಸ್ಥೆಯ 189 ದೇಶಗಳು ಮಾಡ್ತವೆ. ಯಾಕಂತಂದ್ರೆ ಭವಿಷ್ಯದ ಪೀಳಿಗೆಗೆ ಪರಿಸರದ ಗುಣಮಟ್ಟದೊಂದಿಗೆ ಏನು ಮುಂದಿನ ಪೀಳಿಗೆ ಬರುತ್ತಲ್ಲ, ಆ ಭವಿಷ್ಯದ ಪೀಳಿಗೆ ಏನು ಬರುತ್ತಲ್ಲ, ಆ ಭವಿಷ್ಯದ ಪೀಳಿಗೆಗೆ ಪರಿಸರದ ಗುಣಮಟ್ಟದೊಂದಿಗೆ ಯಾವುದೇ ರಾಜಿಯನ್ನು ಮಾಡಿಕೊಳ್ಳದೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ವಿಧಾನವನ್ನು, ಸುಸ್ಥಿರ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಬಹುದು. ಆ ಮುಂದಿನ ಜನಾಂಗದ ಏನು ಜನಸಂಖ್ಯೆ ಬರುತ್ತಲ್ಲ, ಆವಾಗ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಏನು ಮಾಡಬೇಕು, ಇವತ್ತಿಗೆ ಪರಿಸರದ ಗುಣಮಟ್ಟದೊಂದಿಗೆ ಯಾವುದೇ ರಾಜಿಯನ್ನು ಮಾಡಿಕೊಳ್ಳದೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ವಿಧಾನವಾಗಿ ನಾವು ಯಾವುದನ್ನು ವ್ಯಾಖ್ಯಾನವನ್ನು ಮಾಡ್ತೀವಿ, ಈ ಸುಸ್ಥಿರ ಅಭಿವೃದ್ಧಿಯನ್ನು ವ್ಯಾಖ್ಯಾನವನ್ನು ಮಾಡ್ತೀವಿ. ಇಲ್ಲಿ ನೋಡಿ, ಈ ಆರ್ಥಿಕ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ಹಾನಿಯ ಬೆಲೆಯನ್ನು, ಭೂಮಿಯ ಅವನತಿಯನ್ನು, ಮಣ್ಣಿನ ಸವೆತವನ್ನು, ವಾಯು ಮತ್ತು ಜಲಮಾಲಿನ್ಯವನ್ನು, ಅರಣ್ಯ ನಾಶವನ್ನು ಇತ್ಯಾದಿ ರೂಪದಲ್ಲಿ ನಾವು ಪಾವತಿಸಲಾಗುತ್ತದೆ. ನೋಡಿ, ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ಆ ಆರ್ಥಿಕ ಅಭಿವೃದ್ಧಿಯ ಒಂದು ಹೆಸರನ್ನು ಇಟ್ಕೊಂಡು ನಾವು ಏನೇನು ಹಾನಿ ಮಾಡಕತ್ತೇವೆ ಅಂತಂದ್ರೆ, ಪರಿಸರದ ಹಾನಿ ಮಾಡಕತ್ತೇವೆ, ಭೂಮಿಯನ್ನು ಅವನತಿಗೊಳಿಸಕತ್ತೇವೆ, ಮಣ್ಣಿನ ಸವಿತ ಇದೆ, ವಾಯು ಮಾಲಿನ್ಯ, ಜಲಮಾಲಿನ್ಯ, ಅರಣ್ಯ ನಾಶವನ್ನು ಮಾಡುವಂಥ ಕೆಲಸವನ್ನು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಭವಿಷ್ಯತ್ತಿನ ಒಂದು ಜನರ ಒಂದು ಜೀವನವನ್ನು ಅಥವಾ ಪೀಳಿಗೆಯ ಒಂದು ಪರಿಸರದ ಒಂದು ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹೀಗಾಗಿ ಈ ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡೋಣ. ಏನು ಉದ್ದೇಶ ಅಂತಂದರೆ, ತೀವ್ರವಾದಂಥ ಬಡತನ ಮತ್ತು ಹಸಿವನ್ನು ನಿರ್ಮೂಲನೆ ಮಾಡುವುದು ಒಂದನೆಯ ಗುರಿ ಅಥವಾ ಉದ್ದೇಶ ಆಗಿದೆ. ಅಂದ್ರೆ ದಿನಕ್ಕೆ $1 ಈಗ $1 ಅಂತ ಇಂಡಿಯಾದೊಳಗೆ 88 ರೂಪಾಯಿ ಇದೆ, ಹೆಚ್ಚು ಕಡಿಮೆ. ಎಷ್ಟು? 88 ರೂಪಾಯಿ ಇದೆ. ದಿನಕ್ಕೆ $1 ಕಡಿಮೆ ಆದಾಯದಲ್ಲಿ ವಾಸಿಸುವ ಜನರ ಪ್ರಮಾಣವನ್ನು ಕಡಿಮೆ ಮಾಡುವುದು, ಇದು ಒಂದನೇ ಅಂಶ. ಇನ್ನು ಮಹಿಳೆಯರು ಮತ್ತು ಯುವಕರಿಗೆ ಉತ್ಪನ್ನದಾಯಕ ಪೂರ್ಣ ಉದ್ಯೋಗವನ್ನು ಒದಗಿಸಿಕೊಡುವುದು, ಕೇವಲ ಮಹಿಳೆಯರಷ್ಟೇ ಅಲ್ಲದೆ ಮಹಿಳೆಯರು ಮತ್ತು ಯುವಕರು ಇಬ್ಬರಿಗೂ ಸೇರಿದಂತೆ
ಏನು ಉತ್ಪನ್ನದಾಯಕ ಏನು ಚಟುವಟಿಕೆ ಬರ್ತಾವಲ್ಲ ಅಲ್ಲಿ ಉದ್ಯೋಗವನ್ನು ಒದಗಿಸುವುದು. ಥರ್ಡ್ ಒನ್, ಹಸಿವಿನಿಂದ ಬಳಲುತ್ತಿರುವ ಅರ್ಧದಷ್ಟು ಜನರ ಪ್ರಮಾಣವನ್ನು ಕಡಿಮೆ ಮಾಡುವುದು. ಈ 3 ಕ್ರಮವನ್ನು ಬಳಸಿಕೊಂಡು ಬಡತನ ಮತ್ತು ಹಸಿವನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸವನ್ನು ಈ ಸಹಸ್ರಮಾನದ ಅಭಿವೃದ್ಧಿಯ ಗುರಿ 1ನೆಯ ಉದ್ದೇಶ ಆಗಿದೆ. 2ನೆಯ ಗುರಿ ಅಥವಾ ಉದ್ದೇಶ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಸಾಧಿಸುವುದು. ಇದು 2ನೆಯ ಗುರಿ ಮತ್ತು ಉದ್ದೇಶ ಆಗಿದೆ. ಎಲ್ಲ ಹುಡುಗಿಯರು ಅಂದರೆ ಮಹಿಳೆಯರು ಮತ್ತು ಪುರುಷರು ಅಂದರೆ ಎಲ್ಲ ಮಕ್ಕಳು, ಹುಡುಗಿ ಹುಡುಗ ಅಂತ ಎಲ್ಲ ಮಕ್ಕಳು ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸುವಂಥ ಒಂದು ಉದ್ದೇಶವನ್ನು ಇದು ಇಟ್ಕೊಂಡಿದೆ. 3ನೇ ಉದ್ದೇಶ ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಸಬಲೀಕರಣ ಮಾಡುವುದು. ಇದು 3ನೆಯ ಉದ್ದೇಶ ಮತ್ತು ಗುರಿ ಆಗಿದೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ 2005ರಿಂದ 2015ರ ವೇಳೆಗೆ ಎಲ್ಲ ಹಂತಗಳಲ್ಲಿ ಈ ಲಿಂಗ ಅಸಮಾನತೆಯನ್ನು ನಿವಾರಿಸುವಂಥ ಒಂದು ಉದ್ದೇಶವನ್ನು ಇದು ಒಳಗೊಂಡಿರುವಂಥ ಒಂದು ಪ್ರಮುಖವಾದಂಥ ಗುರಿ ಆಗಿತ್ತು. 4th ಒನ್, ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು. ಅಂದರೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಏನಾದಾಗಲ್ಲ ಅವರ ಒಂದು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶವನ್ನು ಇದು ಇಟ್ಟುಕೊಂಡಿರ್ತದೆ. ಇದಿರುವಂಥ 4ನೆಯ ಪ್ರಮುಖವಾದಂಥ ಉದ್ದೇಶ. 5th ಒನ್, ತಾಯಿಯ ಆರೋಗ್ಯವನ್ನು ಸುಧಾರಣೆ ಮಾಡೋದು. ಅಂದರೆ 1990ರಿಂದ 2015ರ ನಡುವೆ ತಾಯಿಯ ಮರಣದ ಅನುಪಾತವನ್ನು 3/4 ಭಾಗದಷ್ಟು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಅಷ್ಟೇ ಅಲ್ಲದೆ 2015ರ ವೇಳೆಗೆ ಸಂತಾನೋತ್ಪತ್ತಿಗೆ ಪೂರಕವಾದ ಆರೋಗ್ಯವನ್ನು ಸಾಧಿಸುವುದು ಕೂಡ ಇದು ಒಳಗೊಂಡಿರುವಂಥ ಮತ್ತೊಂದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಇನ್ನು HIV ಮತ್ತು ಏಡ್ಸ್, ಮಲೇರಿಯಾ ಮತ್ತು TB ರೋಗದ ವಿರುದ್ಧ ಹೋರಾಟವನ್ನು ಮಾಡುವುದು ಇದು ಮತ್ತೊಂದು ಗುರಿ ಮತ್ತು ಉದ್ದೇಶ ಆಗಿತ್ತು. ಅಂದರೆ HIV ಆಗ್ಬೋದು, ಏಡ್ಸ್ ಆಗ್ಬೋದು, ಇವುಗಳನ್ನು ನಿಯಂತ್ರಿಸುವುದು ಮತ್ತು ಅವುಗಳ ಹರಡುವಿಕೆಯನ್ನು ತಿರುಗುಮೂಗಾಗಿಸುವುದು ಇದು 1ನೆಯ ಉದ್ದೇಶ. ಅವೆರಡನ್ನು ಹೊರತುಪಡಿಸಿ ಮಲೇರಿಯಾ ಮತ್ತು ಮತ್ತಿತರ ಪ್ರಮುಖ ಏನು ಕಾಯಿಲೆಗಳು ಬರ್ತಾವಲ್ಲ ಅವುಗಳನ್ನು ನಿಯಂತ್ರಿಸುವುದು ಮತ್ತು ಅಂತಹ ಪ್ರಕರಣಗಳನ್ನು ತಿರುಗು ಮೂಗು ಮಾಡುವುದು ಇದು ಸಹಸಾಮಾನ್ಯ ಮಿಲೇನಿಯಂ ಗೋಲ್ಸ್ನ ಮತ್ತೊಂದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು. 7ನೆಯ ಗುರಿ ಅಥವಾ ಪ್ರಮುಖವಾದಂಥ ಉದ್ದೇಶ ಪರಿಸರ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವುದು. ಇದು 7ನೆಯ ಗುರಿಯಾಗಿತ್ತು. ಸುಸ್ಥಿರ ಅಭಿವೃದ್ಧಿಯ ತತ್ವಗಳನ್ನು ದೇಶದ ನೀತಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಸಂಯೋಜಿಸಿ ಪರಿಸರ ಸಂಪನ್ಮೂಲಗಳ ನಷ್ಟವನ್ನು ಕಡಿಮೆ ಮಾಡುವಂಥ ಒಂದು ಧ್ಯೇಯವನ್ನು ಇದು ಒಳಗೊಂಡಿತ್ತು. ಏನ್ರಿ, ಸುಸ್ಥಿರ ಅಭಿವೃದ್ಧಿಯ ತತ್ವಗಳನ್ನು ಬಳಸಿಕೊಂಡು ಕಾರ್ಯಕ್ರಮಗಳಲ್ಲಿ ಸಂಯೋಜನೆ ಮಾಡಿಕೊಂಡು ಪರಿಸರ ಸಂಪನ್ಮೂಲದಲ್ಲಿ ಆಗುವಂಥ ನಷ್ಟವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಅಷ್ಟೇ ಅಲ್ಲದೆ ಜೀವ ವೈವಿಧ್ಯದ ನಷ್ಟವನ್ನು ಕಡಿಮೆ ಮಾಡುವುದು, ಅರ್ಧದಷ್ಟು ಜನಸಂಖ್ಯೆಗೆ ಸುರಕ್ಷಿತವಾದಂಥ ಕುಡಿಯುವ ನೀರನ್ನು ಒದಗಿಸುವುದು ಮತ್ತು ಮೂಲಭೂತ ನೈರ್ಮಲ್ಯಕ್ಕೆ ಸಮರ್ಥನೆಯ ಪ್ರವೇಶವನ್ನು ಒದಗಿಸುವುದು. ಅಷ್ಟೇ ಅಲ್ಲದೆ 2020ರ ವೇಳೆಗೆ ಕನಿಷ್ಠ 100 ಮಿಲಿಯನ್ ಕೊಳೆಗೇರಿ ನಿವಾಸಿಗಳ ಜೀವನದಲ್ಲಿ ಸುಧಾರಣೆಯನ್ನು ಸಾಧಿಸುವುದು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಒಳಗೊಂಡಿರುವಂಥ 7ನೆಯ ಪ್ರಮುಖವಾದಂಥ ಉದ್ದೇಶ ಮತ್ತು ಗುರಿ ಆಗಿತ್ತು. 8ನೆಯ ಉದ್ದೇಶ ಮತ್ತು ಗುರಿ ಅಭಿವೃದ್ಧಿಗಾಗಿ ಜಾಗತಿಕ ಪಾಲುದಾರಿಕೆಯನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಅದು ಹೇಗೆ ಅಂತಂದ್ರೆ ಮುಕ್ತ ನಿಯಮ ಆಧಾರಿತ ತಾರತಮ್ಯವಿಲ್ಲದ ವ್ಯಾಪಾರ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಅಷ್ಟೇ ಅಲ್ಲದೆ ಈ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ
ವಿಶೇಷವಾದಂಥ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿತ್ತು. ಅದು ಅಷ್ಟೂ ಅಲ್ಲದೆ ದೀರ್ಘಾವಧಿಯಲ್ಲಿ ಸಾಲವನ್ನು ಸಮರ್ಥನೀಯವಾಗಿಸಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರಮಗಳ ಮೂಲಕ ಅಭಿವೃದ್ಧಿಶೀಲ ಅಂದರೆ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ರಾಷ್ಟ್ರಗಳ ಸಾಲದ ಸಮಸ್ಯೆಗಳನ್ನು ಸಮಗ್ರವಾಗಿ ನಿಭಾಯಿಸುವಂಥ ಒಂದು ಉದ್ದೇಶವನ್ನು ಇದು ಒಳಗೊಂಡಿತ್ತು. ನೆಕ್ಸ್ಟ್ ಒನ್, ಔಷಧೀಯ ಕಂಪನಿಗಳ ಸಹಕಾರದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಅಗತ್ಯ ಔಷಧಗಳಿಗೆ ಪ್ರವೇಶವನ್ನು ಒದಗಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿತ್ತು. ನೆಕ್ಸ್ಟ್ ಒನ್, ಖಾಸಗಿ ವಲಯದ ಸಹಕಾರದಲ್ಲಿ ಮಾಹಿತಿ ಸಂವಹನ ಕ್ಷೇತ್ರದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಪ್ರಯೋಜನಗಳು ಲಭ್ಯವಾಗುವಂತೆ ಮಾಡುವಂಥ ಉದ್ದೇಶವನ್ನು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸು ಒಳಗೊಂಡಿತ್ತು. ಓಕೆನಾ, ಇದು ಪ್ರಮುಖವಾದಂಥ 8ನೆಯ ಉದ್ದೇಶ ಆಗಿದೆ. ಇನ್ನು ಈ ಉದ್ದೇಶ ಮತ್ತು ಗುರಿಗಳಾದ ಮೇಲೆ ಇಂಡಿಯಾದೊಳಗೆ ಭಾರತದಲ್ಲಿ ಇದರಿಂದಾದಂಥ ಒಂದು ಅಭಿವೃದ್ಧಿಯ ಪರಿಣಾಮಗಳು ಏನು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಒಂದನೇ ನಮಗೇನು ಒಳ್ಳೆಯ ಪರಿಣಾಮ ಅಂತಂದ್ರೆ ನಮ್ಮ ದೇಶದಲ್ಲಿರುವಂಥ ಬಡತನ ಪ್ರಮಾಣವನ್ನು ಕಡಿಮೆಗೊಳಿಸಲಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಇನ್ನೂ ಏನು ಸುಧಾರಣೆ ಆಗುತ್ತೆ ಅಂತಂದ್ರೆ ಈ ಲಿಂಗ ಸಮಾನತೆಯನ್ನು ಸಾಧಿಸಿರುವುದು ಕಂಡು ಬರ್ತಾ ಇದೆ. ಇವೆಲ್ಲ ಒಳ್ಳೆಯ ಪರಿಣಾಮಗಳಿವೆ ಮತ್ತು ಕೆಟ್ಟ ಪರಿಣಾಮ ಅಲ್ಲ. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸನ್ನು ಘೋಷಣೆ ಮಾಡಿದ ಮೇಲೆ ಇದು ಭಾರತದ ಮೇಲೆ ಯಾವ ಪರಿಣಾಮಗಳನ್ನು ಬೀರಿದೆ ಎಂಬುದ್ರ ಬಗ್ಗೆ ಚರ್ಚೆ ಮಾಡಕತ್ತೀವಿ ನಾವು. ಪರಿಣಾಮ ಅಂದರೆ ಕೆಟ್ಟ ಪರಿಣಾಮ ಅಲ್ಲ, ಒಳ್ಳೆಯ ಪರಿಣಾಮಗಳು. ಥರ್ಡ್ ಒನ್, ಪ್ರಾಥಮಿಕ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಮಾನತೆಯನ್ನು ಸಾಧಿಸಲಾಗಿದೆ. ಇದು 3ನೇ ಒಳ್ಳೆಯ ಪರಿಣಾಮ. 4, ಶಿಶು ಮರಣದ ಹತ್ಯೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿರುವುದು ಕಂಡುಬರ್ತದೆ. 5th ಒನ್, ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣವನ್ನು ಇಂಡಿಯಾದೊಳಗೆ ಮಾಡಲಾಗಿದೆ. 6th ಒನ್, ಶುದ್ಧವಾದಂಥ ಕುಡಿಯುವ ನೀರು ಮತ್ತು ಯುವ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಿರುವುದು ಕಂಡು ಬರ್ತಾ ಇದೆ. 7th ಒನ್, ಉದ್ಯೋಗ ಮತ್ತು ರಾಜಕೀಯ ಭಾಗವಹಿಸುವಿಕೆಯಲ್ಲಿ ಮಹಿಳೆಯರ ಸಬಲೀಕರಣ ನಮಗೆ ಕಂಡು ಬರ್ತಾ ಇದೆ. ಇದು 7ನೆಯ ಒಂದು ಪರಿಣಾಮ ಆಗಿದೆ. 8, ನೈರ್ಮಲೀಕರಣ ಹಾಗೂ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಇಂಡಿಯಾದೊಳಗೆ ನೀಡಲಾಗಿದೆ. 9, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಿರುವುದು ಇಂಡಿಯಾದೊಳಗೆ ಕಂಡು ಬರ್ತಾ ಇದೆ. 10, ಮೂಲ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡಿರುವುದು ಇಂಡಿಯಾದೊಳಗೆ ಕಂಡು ಬರುತ್ತಿದೆ. 10, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಲ್ಲಿ ಅಥವಾ ಸೃಷ್ಟಿಗೆ ಹೆಚ್ಚು ಒತ್ತನ್ನು ಇಂಡಿಯಾದೊಳಗೆ ಕೊಡಲಾಗಿದೆ. 12, ಮಹಿಳಾ ಸಬಲೀಕರಣಕ್ಕೆ ಅಂದರೆ ಎಲ್ಲ ಕ್ಷೇತ್ರದೊಳಗೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಿರುವುದು ನಮ್ಮಲ್ಲಿ ಕಂಡು ಬರ್ತಾ ಇದೆ. 13, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ನಾವು ಏನು ಮಾಡಕತ್ತೀವಿ, ದವಸ ಧಾನ್ಯಗಳನ್ನು ಸಪ್ಲೈ ಮಾಡಿ ಬಡತನವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೂ ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಸರ್ಕಾರ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತಿದೆ. ಅಂದರೆ ಕಡಿಮೆ ಫೀಸಲ್ಲಿ ಶಿಕ್ಷಣ ಆಗ್ಬೋದು, ಉಚಿತ ಶಿಕ್ಷಣ ಆಗ್ಬೋದು, ಒಟ್ಟಾರೆಯಾಗಿ ಹಲವಾರು ಸ್ಕೀಮ್ಗಳನ್ನು ತರುವುದರ ಮೂಲಕ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ಇಂಡಿಯಾದೊಳಗೆ ಮಾಡಕತ್ತಾರೆ. 14, ಆರ್ಥಿಕ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸಿರುವುದು ಇಂಡಿಯಾದೊಳಗೆ ಕಂಡು ಬರ್ತಾ ಇದೆ. ಅದರಲ್ಲಿ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಆರ್ಥಿಕವಾಗಿ ಬಲಿಷ್ಠವಾಗುವಂಥ ದೇಶವಾಗಿ ಹೊರಹೊಮ್ಮುವಂಥ ಕೆಲಸವನ್ನು ಮಾಡಕತ್ತೀವಿ. ಯಾಕಂತಂದ್ರೆ ಈ ಎಲ್ಲ ಅಂಶಗಳಲ್ಲಿ ಸುಧಾರಣೆ ಆದಮೇಲೆ ಆಟೋಮೆಟಿಕ್ಕಾಗಿ ದೇಶದ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ, ಉನ್ನತ ಮಟ್ಟದಲ್ಲಿ ಹೋಗುವುದು ಯಾವುದೇ ಸಂಶಯವೇ ಇಲ್ಲ. ಇಷ್ಟು ಬದಲಾವಣೆಗಳು ಇಂಡಿಯಾದೊಳಗೆ ಆಗಿದೆ. 15, ಉತ್ತಮ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಹೆಚ್ಚು ಒತ್ತನ್ನು ನೀಡಿರುವುದು ಇಂಡಿಯಾದೊಳಗೆ ಕಂಡು ಬರ್ತಾ ಇದೆ. ಇದು ಸುಧಾರಣೆ ಆಗೈತಿ. ಇದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒತ್ತನ್ನು ನೀಡಿದ್ದರಿಂದ ಒಟ್ಟಾರೆಯಾಗಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅದಾವಲ್ಲ, ಇದು 2000 ಇಸ್ವಿಯೊಳಗೆ ಏನು ಘೋಷಣೆ ಆಗ್ತಲ್ಲ, ಏನು ಒಪ್ಪಿಕೊಂಡಲ್ಲ, ಅದು ಅಲ್ಲಿಂದ ಇಲ್ಲಿ ತನಕ ಇಂಡಿಯಾದೊಳಗೆ
ಏನೇನು ಬದಲಾವಣೆ ಆಗಿದೆ ಅಂತಂದ್ರೆ ನಾವು ಪ್ರಮುಖವಾಗಿ 15 ಅಂಶಗಳನ್ನು ಪಟ್ಟಿ ಮಾಡಲಾಗಿದೆ. ಇಷ್ಟು 15 ಅಂಶಗಳಲ್ಲಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಿಂದ ಇಂಡಿಯಾದೊಳಗೆ ಸುಧಾರಣೆಯನ್ನು ಮಾಡಲಾಗಿದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಎಂದರೇನು, ಅದರ ಪ್ರಮುಖ ಗುರಿಗಳು ಮತ್ತು ಉದ್ದೇಶಗಳು ಏನು, ಮತ್ತು ಅದರಿಂದ ಭಾರತದ ಆರ್ಥಿಕತೆ ಮೇಲೆ ಯಾವುದೇ ಪರಿಣಾಮ ಬೀರಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ಚರ್ಚೆಯನ್ನು ಮಾಡಲಾಗ್ತದೆ. ಓಕೆನಾ. ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಆದಷ್ಟು ವಿಡಿಯೋಗೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.